ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಜಗತ್ತಿನ ಅತಿ ದೊಡ್ಡ ದುರಂತಗಳ ಪೈಕಿ ಒಂದು. ಅಲ್ಲಿ ನಡೆದ ದುರ್ಘಟನೆಯನ್ನು ನೆನಪಿಸಿಕೊಂಡ್ರೆ ಇವತ್ತಿಗೂ ಕೂಡ ಮೈಜುಮ್ಮನ್ನತೆ ಭಯ ಆಗುತ್ತೆ. 34 ವರ್ಷಗಳ ಹಿಂದೆ ನಡೆದಿದ್ದ ಆ ಘಟನೆಯ ಕಾರಣದಿಂದ ಆ ಇಡೀ ಪ್ರಾಂತದಲ್ಲಿ ಜನಜೀವನವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಾಲದಲ್ಲಿ ಅತ್ಯದ್ಭುತ ನಗರ ಅನ್ನಿಸ್ಕೊಂಡಿದ್ದ ಸ್ಥಳ ಈಗ ಘೋಸ್ಟ್ ಟೌನ್ ಆಗಿದೆ. ಅಲ್ಲಿಗೆ ಮನುಷ್ಯರು ಕಾಲಿಡೋದಕ್ಕೆ ಕೂಡ ಹೆದರ್ತಾ ಇದ್ದಾರೆ. ವಿಜ್ಞಾನಿಗಳು ಸಂಶೋಧನೆಗಾಗಿ ಅಲ್ಲಿ ಹೋಗೋದಕ್ಕೆ ಕೂಡ 100 ಬಾರಿ ಯೋಚಿಸಬೇಕಾದಂತಹ ಪರಿಸ್ಥಿತಿ. ಅಲ್ಲಿನ ಗಾಳಿ ಸೋಕಿದ್ರೂ ಸಾಕು, ಮನುಷ್ಯ ಭೀಕರ ಆರೋಗ್ಯ ಸಮಸ್ಯೆಗೆ ತುತ್ತಾಗ್ತಾನೆ. ಅಂಥ ಪ್ರದೇಶದಿಂದ ಈಗ ಇನ್ನಷ್ಟು ಭಯ ಹುಟ್ಟಿಸುವ, ಅಚ್ಚರಿಗೆ ಕಾರಣವಾಗುವ ಅಂಶಗಳು ಹೊರಬರ್ತಾ ಇವೆ. ಇದು ಪ್ರಕೃತಿಯ ಆಟನಾ ಅಥವಾ ಈ ಜಗತ್ತಿಗೆ ಕಂಟಕನಾ? ಇಷ್ಟಕ್ಕೂ ಅಲ್ಲಿ ಆಗ್ತಾ ಇರೋದಾದ್ರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಜಪಾನ್ ಒಂದು ಅತ್ಯದ್ಭುತ ಮಾಹಿತಿಯನ್ನು ಹೊರಹಾಕ್ತು. ಅದು ಈ ಹಿಂದೆ ನಡೆದಿದ್ದ ದುರಂತಕ್ಕೆ ಸಂಬಂಧಪಟ್ಟ ಮಾಹಿತಿ. 2011ರಲ್ಲಿ ನಡೆದ ಸುನಾಮಿಯ ಕಾರಣದಿಂದ ಅಲ್ಲಿನ ಫುಕುಶಿಮಾ ಅಣು ವಿದ್ಯುತ್ ಸ್ಥಾವರ ಅಪಘಾತಕ್ಕೆ ಈಡಾಯಿತು. ಅಲ್ಲಿ ಬಹುದೊಡ್ಡ ಅನಾಹುತ ಸಂಭವಿಸಿ ಅಣು ಇಂಧನ ಸ್ಫೋಟಗೊಂಡು ದೊಡ್ಡ ದುರಂತವೇ ನಡೆದು ಹೋಯಿತು. ಆ ಬಳಿಕ ಅಣು ವಿದ್ಯುತ್ ಸ್ಥಾವರವನ್ನ ಶಾಶ್ವತವಾಗಿ ಮುಚ್ಚಲಾಯಿತು. ಅಲ್ಲಿನ ನೀರನ್ನ ಸಮುದ್ರಕ್ಕೆ ಬಿಡೋದಕ್ಕೂ ಮುನ್ನ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಅದನ್ನು ಶುದ್ಧೀಕರಿಸಲಾಯಿತು. ಅಷ್ಟಾದ ಮೇಲೂ ಆ ನೀರನ್ನ ಮತ್ತೆ ಸಮುದ್ರಕ್ಕೆ ಬಿಡೋದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಯಿತು. ಇದೆಲ್ಲದರ ನಡುವೆ ಫುಕುಶಿಮಾ ಅಣು ವಿದ್ಯುತ್ ಸ್ಥಾವರ ಈಗ ಹೇಗಿದೆ ಅನ್ನೋದನ್ನ ನೋಡೋದಕ್ಕೆ ಇತ್ತೀಚೆಗೆ ಒಂದು ಹಕ್ಕಿಯಂತ ಡ್ರೋನ್ ಅನ್ನ ಅಲ್ಲಿ ಹಾರಿಬಿಟ್ಟಿದ್ದ ಜಪಾನ್ ಅಲ್ಲಿನ ವಿದ್ಯಮಾನಗಳನ್ನ ಗಮನಿಸುವ ಪ್ರಯತ್ನವನ್ನು ಮಾಡಿತು. ಅಲ್ಲಿ ಅವಘಡಕ್ಕೆ ತುತ್ತಾಗಿದ್ದ ರಿಯಾಕ್ಟರ್ನ ಒಳಗೆ ಅಂಗೈಯಗಲದ ಡ್ರೋನ್ ಒಂದನ್ನು ಕಳುಹಿಸಿಕೊಡಲಾಯಿತು. ರಿಯಾಕ್ಟರ್ನ ಒಳಗೆ ಅಣು ಇಂಧನ ಹೇಗೆಲ್ಲ ಮೆಲ್ಟ್ ಆಗಿದೆ, ಅದರಿಂದ ಅಲ್ಲಾಗಿರೋ ಸಮಸ್ಯೆಗಳೇನು ಅನ್ನೋದರ ವಿಡಿಯೋ ಕಳುಹಿಸಿಕೊಟ್ಟ ಆ ಡ್ರೋನ್ ಅಲ್ಲಿಂದ ಮತ್ತೆ ವಾಪಸ್ಸು ಬರಲಿಲ್ಲ. ಆ ಡಿವೈಸ್ ಅಲ್ಲೇ ನಾಶ ಆಯಿತು. ಇನ್ನು ಜಪಾನ್ ಸರ್ಕಾರ ಮುಂದಿನ 30 ವರ್ಷಗಳ ಅವಧಿಗೆ ಆ ಪ್ರದೇಶವನ್ನ ನಿರ್ಬಂಧಿಸಿದೆ ಹಾಗೂ ಆ ಇಡೀ ಪ್ರದೇಶವನ್ನು ಶುದ್ಧೀಕರಿಸೋದಕ್ಕೆ ಇನ್ನೂ 30ರಿಂದ 40 ವರ್ಷಗಳ ಕಾಲ ಬೇಕಾಗಬಹುದು ಅಂತ ಜಪಾನ್ ಹೇಳ್ತಾ ಇದೆ. ಇಲ್ಲಿ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಆಗಿದ್ದು ಅಲ್ಲಿ ನಡೆದ ಅಣು ವಿಕಿರಣ. ಸ್ನೇಹಿತರೆ, ಫುಕುಶಿಮಾದಲ್ಲಿ ಸಂಭವಿಸಿದ್ದ ದುರಂತವನ್ನೇ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಅದಕ್ಕಿಂತಲೂ ಭಯಾನಕವಾದ, ಇವತ್ತಿಗೂ ಜಗತ್ತಿನ ಕಣ್ಣಲ್ಲೊಂದು ಕೆಟ್ಟ ಕನಸಾಗಿ ಉಳ್ಕೊಂಡಿರೋ ಚರ್ನೋಬೈಲ್ ದುರಂತವನ್ನ ಒಮ್ಮೆ ನೆನಪು ಮಾಡ್ಕೊಂಡು ಬಿಡಿ. ಈಗ ಅದರ ಬಗ್ಗೆ ಹೇಳ್ತಾ ಇರೋದು ಯಾಕೆಂದ್ರೆ ಅಲ್ಲಿಂದ ಕೂಡ ಒಂದು ಮಹತ್ವದ ಸುದ್ದಿ ಹೊರಬೀಳ್ತಾ ಇದೆ. ಅದೇನು ಅನ್ನೋದನ್ನ ನೋಡೋದಕ್ಕೂ ಮುನ್ನ ಚರ್ನೋಬೈಲ್ ಅನ್ನೋ ಸ್ವರ್ಗ ಇದ್ದಕ್ಕಿದ್ದ ಹಾಗೆ ನರಕ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೊಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಗೆಳೆಯರೆ, ಅದು ಸೋವಿಯತ್ ಯೂನಿಯನ್ ಒಟ್ಟಿಗಿದ್ದ ಕಾಲ. ಅವತ್ತಿಗೆ USSR ನ ಭಾಗವಾಗಿದ್ದ ಪ್ರಿಪಾಟ್ ನಗರದಲ್ಲಿ ಅದೇನೋ ಒಂಥರ ಆತಂಕ. ಅಲ್ಲಿ ಬೀಸ್ತಾ ಇದ್ದ ಗಾಳಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಏನೋ ಭಯಾನಕ ದುರಂತವೊಂದು ಸಂಭವಿಸುತ್ತೆ ಅನ್ನೋ ಸೂಚನೆಯನ್ನ ಅಲ್ಲಿನ ಜನರಿಗೆ ಕೊಡೋ ಪ್ರಯತ್ನ ಮಾಡ್ತಿತ್ತೇನೋ. ಆದ್ರೆ ಪ್ರಕೃತಿಯಿಂದ ಸಾಕಷ್ಟು ದೂರ ಹೊರಟು ಹೋಗಿರೋ ಮನುಷ್ಯನಿಗೆ ಅದು ಏನ್ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದೆ ಅನ್ನೋದು ಗೊತ್ತಾಗಬೇಕು ಹೇಗೆ? ಅವತ್ತು ಕೂಡ ಪ್ರಿಪಾಟ್ ನ ಜನ ಎಂದಿನಂತೆ ನಿರುಮ್ಮಳವಾಗಿ ತಮ್ಮ ದೈನಂದಿನ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ರು. ಅದು 1986ರ ಏಪ್ರಿಲ್ ತಿಂಗಳ 26ನೇ ತಾರೀಕು ಪ್ರಿಪಾಟ್ ನಗರದ ಸಮೀಪ ಇದ್ದ ಚರ್ನೋಬಿಲ್ ಅಣುಸ್ಥಾವರದಲ್ಲಿ ಅವತ್ತು ರಾತ್ರಿ ಭಯಾನಕ ಸ್ಫೋಟವೊಂದು ಸಂಭವಿಸೇ ಬಿಡ್ತು. ಅಲ್ಲಿದ್ದ 4ನೇ ರಿಯಾಕ್ಟರ್ ಸ್ಫೋಟಗೊಂಡ ಪರಿಣಾಮ ಇಡೀ ಘಟಕ ಹಾನಿಗೀಡಾಯಿತು. ಅಲ್ಲಿ ಸರಿಸುಮಾರು 1400 ಟನ್ನಷ್ಟು ಯುರೇನಿಯಂ ಉರಿಯೋದಿಕ್ಕೆ ಶುರುವಾಯಿತು. ಇನ್ನು ಅಲ್ಲೇ ಗ್ರಾಫೈಟ್ ಕೂಡ ಇತ್ತು. ಹೀಗಾಗಿ ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ಹೊಗೆ ಸುತ್ತಕೊಳ್ತು. ಅಚಾನಕ್ ಆಗಿ ಸಂಭವಿಸಿದ ಈ ದುರಂತದ ಪರಿಣಾಮವನ್ನು ಗ್ರಹಿಸುವಲ್ಲಿ ಅಣು ವಿದ್ಯುತ್ ಸ್ಥಾವರದ ಸಿಬ್ಬಂದಿ ವಿಫಲ ಆದ್ರು. ಮುಂದೇನಾಗುತ್ತೆ ಅನ್ನೋದರ ಅರಿವು ಕೂಡ ಇಲ್ಲದೆ ಅಲ್ಲಿನ ಸಿಬ್ಬಂದಿನೇ ಆ ರಿಯಾಕ್ಟರ್ ಅನ್ನ ಕೂಲು ಮಾಡೋದಕ್ಕೆ ರಾತ್ರಿ ಇಡೀ ನೀರನ್ನ ಪಂಪ್ ಮಾಡ್ತಾ ನಿಂತ್ಕೊಂಡ್ರು. ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೆ ಪೊಲೀಸರು ಬಂದ್ರು, ಅಗ್ನಿಶಾಮಕ ಬಂತು. ಅವರೆಲ್ಲ ಕೂಡ ಅಲ್ಲಿ ವಿಕಿರಣಕ್ಕೆ ತುತ್ತಾದ್ರು. ರಾತ್ರಿಯಿಂದ ಹೊರಟ ಗಾಳಿ ಗಂಟೆಗಳು ಕಳೆಯೋದ್ರೊಳಗೆ 100 ಕಿಲೋಮೀಟರ್ ದೂರಕ್ಕೆ ತಲುಪಿಯಾಗಿತ್ತು. ಆದ್ರೆ ರಷ್ಯಾ ಸರ್ಕಾರ ಮಾತ್ರ ಇದರ ಬಗ್ಗೆ ತುಟಿಪಿಟಿ ಕನ್ನಲಿಲ್ಲ. ಇಷ್ಟಾದ್ರೂ ದೂರದಿಂದ ಸ್ಫೋಟವನ್ನು ನೋಡಿದ್ದವರು ಹಾಗೂ ಶಬ್ದವನ್ನು ಕೇಳಿದ್ದವರಿಗೆ ಏನೋ ಆತಂಕ ಹೊಂದಿದ್ದೇ ಇತ್ತು. ಆದ್ರೂ ಅಲ್ಲಿನ ಸರ್ಕಾರ ಯಾವ ಮಾಹಿತಿಯನ್ನೂ ಕೊಡದೆ ಚರ್ನೋಬೈಲ್ಗೆ ರಕ್ಷಣಾ ತಂಡ ಮತ್ತು ಸೈನ್ಯವನ್ನ ಕಳುಹಿಸಿಕೊಡ್ತು. ಅಲ್ಲಿ ರಕ್ಷಣಾ ಕಾರ್ಯ ಆರಂಭ ಆಯಿತು. ಬೆಳಿಗ್ಗೆ ಹೊತ್ತಿಗೆ ಅಲ್ಲಾಗಬಹುದಾಗಿದ್ದ ಅನಾಹುತವನ್ನು ರಕ್ಷಣಾ ತಂಡ ಗ್ರಹಿಸಿತ್ತು. ಹೀಗಾಗಿ ಅಣುಸ್ಥಾವರದಿಂದ 19 ಮೈಲಿ ಅಂದ್ರೆ 30 ಕಿಲೋಮೀಟರ್ ವ್ಯಾಪ್ತಿಯನ್ನ ಕ್ಲಿಯರ್ ಮಾಡಲಾಯಿತು. ಪ್ರಿಪಾಟ್ ಅನ್ನೋ ಸುಂದರ ನಗರದಲ್ಲಿದ್ದ 40,000ಕ್ಕೂ ಅಧಿಕ ಮಂದಿಯ ಜೊತೆಗೆ ಆ ಇಡೀ ಪ್ರದೇಶದಲ್ಲಿದ್ದ 70,000ದಷ್ಟು ಜನರನ್ನ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಿಸಲಾಯಿತು. ಆ ಬಳಿಕ ಅಲ್ಲಿಗೆ ವಿಜ್ಞಾನಿಗಳು ಬಂದ್ರು, ಸೈನ್ಯ ಬಂತು. ಅವರೆಲ್ಲರ ಗಮನ ಮೊದಲಿಗೆ ಅಣು ವಿಕಿರಣವನ್ನ ನಿಲ್ಲಿಸೋದರ ಕಡೆಗಿತ್ತು. ಅಲ್ಲಿದ್ದ ಅಣು ವಿಕಿರಣದ
ಪ್ರಮಾಣ ಸುಮಾರು 20,000 ರಾಂಟ್ಗನ್ ಅನ್ನು ಮೀರಿತು. ಅಷ್ಟೊಂದು ವಿಕಿರಣಯುಕ್ತ ಪ್ರದೇಶದಲ್ಲಿ ಕೆಲಸ ಮಾಡೋದು ಹೇಗೆ ಅನ್ನೋ ಸಮಸ್ಯೆಗೆ ಅಧಿಕಾರಿಗಳು ಸಿಲುಕಿದ್ರು. ಹೀಗಾಗಿ ವಾಯುಪಡೆಯನ್ನು ಬಳಸಿ ಹೆಲಿಕಾಪ್ಟರ್ಗಳಿಂದ ಮರಳು, ಸೀಸ ಮತ್ತು ಬೋರಾನ್ ಅನ್ನು ಅಣುಸ್ಥಾವರದ ಮೇಲೆ ಸುರಿಯಲಾಯಿತು. 16 ಹೆಲಿಕಾಪ್ಟರ್ಗಳು ಸುಮಾರು 600ಕ್ಕೂ ಹೆಚ್ಚು ಬಾರಿ ಈ ಕೆಲಸವನ್ನು ಮಾಡಿದ್ವು. ಅಲ್ಲಿ 5,500 ಟನ್ ಅಷ್ಟು ಮರಳು ಮತ್ತು ಸೀಸವನ್ನು ಸುರಿಯಲಾಯಿತು. ಹಾಗೂ ಹೀಗೂ ಸೋವಿಯತ್ನ ವಾಯುಪಡೆ ಆ ಕೆಲಸವನ್ನೇನೋ ಮಾಡಿ ಮುಗಿಸ್ತು. ಅಣುಸ್ಥಾವರವನ್ನ ಮೇಲಿಂದ ಮುಚ್ಚಲಾಯಿತು. ಆ ಬಳಿಕ ಇನ್ನೊಂದಷ್ಟು ದಿನಗಳ ಕಾಲ ಸತತ ಕಾರ್ಯಾಚರಣೆಯನ್ನು ಮಾಡಿ ಸೀಸ ಹಾಗೂ ಮರಳಿನಿಂದ ಆ ಅಣು ರಿಯಾಕ್ಟರ್ ಅನ್ನ ಸಂಪೂರ್ಣವಾಗಿ ಮುಚ್ಚಿಬಿಟ್ರು. ಹಾಗೇನೆ ಅದರ ಸುತ್ತ ಕಾಂಕ್ರೀಟ್ ಗೋಡೆಯೊಂದನ್ನು ಕಟ್ಟಲಾಯಿತು. ಇಷ್ಟಾಗೋ ಹೊತ್ತಿಗೆ ಸುಮಾರು 8 ತಿಂಗಳ ಕಾಲ ಕಳೆದು ಹೋಗಿತ್ತು. ಒಟ್ಟಲ್ಲಿ 4ನೇ ಸ್ಥಾವರವನ್ನು ಸಂಪೂರ್ಣವಾಗಿ ಮುಚ್ಚೋ ಹೊತ್ತಿಗೆ ಅಲ್ಲಿ ಸಾಕಷ್ಟು ಅನಾಹುತಗಳು ಆಗಿದ್ವು. 106 ಜನ ವಿಕಿರಣದ ಸಮಸ್ಯೆಗೆ ಸಿಲುಕಿ ಸಾವನ್ನಪ್ಪಿದ್ರು. ಸಹಸ್ರಾರು ಮಂದಿಗೆ ನಾನಾ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡಿದ್ವು. ಪ್ರಿಪ್ಯಾಟ್ ನಗರ ಘೋಸ್ಟ್ ಟೌನ್ ಆಯಿತು. ಆ ಬಳಿಕ ಅಂದರೆ ಸೋವಿಯತ್ನ ಪತನ ನಂತರ ಆ ಪ್ರದೇಶ ಯುಕ್ರೇನ್ನ ಪಾಲಾಯಿತು. ಅದಾದ 10 ವರ್ಷಗಳ ಬಳಿಕ ಯುಕ್ರೇನ್ ಸರ್ಕಾರ ಚರ್ನೋಬಿಲ್ಗೆ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಸ್ಟೀಲ್ ಮತ್ತು ಕಾಂಕ್ರೀಟ್ ಹೊದಿಕೆಯನ್ನು ಹೊದಿಸಿದೆ. ಯಾಕೆಂದ್ರೆ ಅಲ್ಲಿ ಇನ್ನೂ ಕೂಡ ರಿಯಾಕ್ಟರ್ ಆಕ್ಟಿವ್ ಆಗಿದ್ದು ಒಂದು ವೇಳೆ ಎಚ್ಚರ ತಪ್ಪಿದ್ರೆ ಅಲ್ಲಿ ಅನಾಹುತಗಳು ಗ್ಯಾರಂಟಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಈ ಕಾರಣದಿಂದಲೇ ಈಗ ಚರ್ನೋಬಿಲ್ ಬಗ್ಗೆ ಸಾಕಷ್ಟು ಜನರಿಗೆ ಭಯ ಶುರುವಾಗಿರೋದು. ಇಂಥ ಪ್ರದೇಶದಲ್ಲಿ 2022ರಲ್ಲಿ ರಷ್ಯಾ ಆಕ್ರಮಣ ಕೂಡ ಮಾಡಿತು. ಆಗಂತೂ ಸಾಕಷ್ಟು ಜನ ಮತ್ತೆ ಮುಂದೆ ಆಗಬಹುದಾದ ಅನಾಹುತವನ್ನು ನೆನೆದು ನಿಂತಲ್ಲೇ ಕುಸಿದು ಹೋಗಿದ್ರು. ಅದೃಷ್ಟವಶಾತ್ ಅಲ್ಲಿ ರಷ್ಯಾ ಸೇನೆಯಿಂದ ಯಾವ ಅನಾಹುತವೂ ಆಗಲಿಲ್ಲ. ಇನ್ನು ಈಗ ಸಂಶೋಧಕರಲ್ಲಿ ಒಂದಷ್ಟು ಪರೀಕ್ಷೆಗಳನ್ನು ಮಾಡಿದ್ದಾರೆ. ಆ ಪರೀಕ್ಷೆಗಳಲ್ಲಿ ಅಲ್ಲಿನ ಮಣ್ಣನ್ನ, ಅಲ್ಲಿ ಓಡಾಡುವ ಪ್ರಾಣಿಗಳ ರಕ್ತವನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಹಂತದಲ್ಲಿ ಆ ಮಣ್ಣಿನ ಜೊತೆ ಒಂದಷ್ಟು ಎರೆಹುಳುಗಳು ಕೂಡ ಅಲ್ಲಿನ ಲ್ಯಾಬ್ ಅನ್ನು ತಲುಪಿವೆ. ಆ ಮಣ್ಣು ಬೇರೆ ಕಡೆಯದ್ದಾಗಿದ್ರೆ ಎರೆಹುಳುಗಳನ್ನು ತೆಗೆದು ಬೇರೆ ಕಡೆ ಬಿಟ್ಟು ವಿಜ್ಞಾನಿಗಳು ಕೇವಲ ಮಣ್ಣನ್ನು ಮಾತ್ರ ಪರೀಕ್ಷೆಗೆ ಒಳಪಡಿಸ್ತಾ ಇದ್ರೇನೋ, ಆದ್ರೆ ಅದು ಚರ್ನೋಬಿಲ್ನ ಅಣುವಿಕಿರಣಯುಕ್ತ ಮಣ್ಣು. ಹೀಗಾಗಿ ಒಂದು ಕ್ಯೂರಿಯಾಸಿಟಿಯಿಂದ ಆ ಎರೆಹುಳುಗಳನ್ನು ಕೂಡ ಅಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಆ ಪರೀಕ್ಷೆಯಲ್ಲಿ ಬಂದ ಫಲಿತಾಂಶ ಮಾತ್ರ ವಿಜ್ಞಾನಿಗಳನ್ನ ಅಚ್ಚರಿಗೀಡು ಮಾಡ್ತಾ ಇದೆ. ಗೆಳೆಯರೆ, ಅಲ್ಲಿ ಸಿಕ್ಕಿರುವ ಎರೆಹುಳುಗಳು ಅದೆಂಥ ವಿಕಿರಣವನ್ನು ಕೂಡ ಸಹಿಸಿಕೊಳ್ಳಬಹುದಾದ ಶಕ್ತಿಯನ್ನು ಪಡ್ಕೊಂಡಿವೆಯಂತೆ. ಅಲ್ಲಿ ಆ ಎರೆಹುಳುಗಳ ವಿಕಿರಣ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವಾಗ ವಿಪರೀತ ಪ್ರಮಾಣದ ವಿಕಿರಣವನ್ನು ಅವುಗಳಿಗೆ ಕೊಟ್ಟು ಪರೀಕ್ಷೆಗೆ ಒಳಪಡಿಸಲಾಗಿದೆ. ನಮ್ಮ ಬಾಹ್ಯಾಕಾಶದಿಂದ ಆಚೆ ಇರಬಹುದಾದಷ್ಟು ವಿಕಿರಣವನ್ನು ನೀಡಿ ಆ ಹುಳುಗಳನ್ನು ವಿಜ್ಞಾನಿಗಳು ಪರೀಕ್ಷಿಸಿದ್ದಾರೆ. ಆದರೆ ಅದೆಲ್ಲವನ್ನು ಕೂಡ ಎರೆಹುಳುಗಳು ತಡೆಕೊಳ್ಳುವ ಶಕ್ತಿಯನ್ನು ಪಡ್ಕೊಂಡಿವೆ. ಅಂದ್ರೆ ಅವು ಎಂಥದ್ದೇ ಪರಿಸ್ಥಿತಿಯಲ್ಲೂ ಜೀವಿಸುವ ಶಕ್ತಿಯನ್ನು ಹೊಂದಿವೆ. ಅವುಗಳನ್ನು ಅನ್ಯಗ್ರಹಗಳಿಗೆ ಕೂಡ ಕಳುಹಿಸಬಹುದಾದಷ್ಟು ಟಾಲರೆನ್ಸ್ ಅವುಗಳಲ್ಲಿವೆ. ಇದು ವಿಜ್ಞಾನಿಗಳನ್ನ ಅಚ್ಚರಿಗೀಡು ಮಾಡ್ತಾ ಇರೋ ಅಂಶ. ಇಷ್ಟೊಂದು ಪ್ರಮಾಣದಲ್ಲಿ ವಿಕಿರಣವನ್ನು ತಡೆಯುವ ಶಕ್ತಿ ಇವುಗಳಿಗೆ ಬಂದಿದ್ದಾದ್ರೂ ಹೇಗೆ ಅನ್ನೋ ಜಿಜ್ಞಾಸೆಯಲ್ಲಿ ಅವರಿದ್ದಾರೆ. ಇನ್ನೂ ವಿಚಿತ್ರ ಅಂದ್ರೆ ಈ ಎರೆಹುಳುಗಳಲ್ಲಿ ಹಾಗೂ ಬೇರೆ ಬೇರೆ ಹುಳುಗಳಲ್ಲಿ ಬೇರೆ ಬೇರೆ ರೀತಿಯ ಜೆನೆಟಿಕಲ್ ಬದಲಾವಣೆಗಳು ಕೂಡ ಕಂಡು ಬರ್ತಾ ಇದ್ದು ಇದು ಸೃಷ್ಟಿಯ ವಿಚಿತ್ರ ಅಂತ ಹೇಳಲಾಗ್ತಾ ಇದೆ. ಇದಲ್ಲದೆ ಈ ಹಿಂದೆ ಚರ್ನೋಬೈಲ್ ನಲ್ಲಿದ್ದ ಒಂದಷ್ಟು ಜೀವಿಗಳನ್ನ ಸಂಶೋಧಕರ ತಂಡ ಪರೀಕ್ಷೆಗೆ ಒಳಪಡಿಸಿತು. ಅಲ್ಲಿನ ಜೀವಿಗಳಲ್ಲಿನ ಜೆನೆಟಿಕ್ಸ್ ಸಾಕಷ್ಟು ಬದಲಾಗಿದೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡೋದಾದ್ರೆ, ಚರ್ನೋಬೈಲ್ನಲ್ಲಿನ ಎಕ್ಸ್ಕ್ಲೂಸಿವ್ ಝೋನ್ನಲ್ಲಿ ಒಂದಷ್ಟು ಪ್ರಾಣಿ ಪಕ್ಷಿಗಳೆಲ್ಲ ಓಡಾಡ್ತಾ ಇವೆ. ಅಲ್ಲಿ 60ಕ್ಕೂ ಹೆಚ್ಚು ಬಗೆಯ ಹೊಸ ಸಸ್ಯರಾಶಿಯ ಜೊತೆಗೆ ಬೈಸನ್, ಬ್ರೌನ್ ಬೇರ್, ತೋಳಗಳು, ಹಂದಿ ಮತ್ತು ಜಿಂಕೆಗಳು ಕಾಣಿಸ್ಕೊಂಡಿವೆ. ಇವುಗಳಲ್ಲಿ ತೋಳಗಳ ರಕ್ತದ ಮಾದರಿಯನ್ನು ಪರೀಕ್ಷಿಸಿದ ಸಂಶೋಧಕರಿಗೆ ಅಲ್ಲಿ ಕೂಡ ಅಚ್ಚರಿಯೊಂದು ಕಂಡು ಬಂದಿದೆ. ಆ ತೋಳಗಳು ಕ್ಯಾನ್ಸರ್ ಪ್ರತಿರೋಧಕ ಅಂಶಗಳನ್ನು ಹೊಂದಿವೆಯಂತೆ. ಪ್ರತಿದಿನ ಅವು 11.28 ಮಿಲಿರಿಮ್ನಷ್ಟು ವಿಕಿರಣವನ್ನು ಪಡ್ಕೊಳ್ತಾ ಇವೆ. ಇದು ಮನುಷ್ಯನ ಮೇಲೆ ಪರಿಣಾಮ ಬೀರುವ ಮಿನಿಮಮ್ ರೇಡಿಯೇಷನ್ ಲೆವೆಲ್ಗಿಂತಲೂ 6 ಪಟ್ಟು ಹೆಚ್ಚು ಅಂತ ಹೇಳಲಾಗುತ್ತೆ. ಇಷ್ಟಾದರೂ ಅಲ್ಲಿನ ತೋಳಗಳು ಈ ಭಯಾನಕ ರೇಡಿಯೇಷನ್ ಅನ್ನು ತಡ್ಕೊಂಡು ಚರ್ನೋಬೈಲ್ನಲ್ಲಿ ಜೀವಿಸ್ತಾ ಇವೆ ಮತ್ತು ಈ ರೇಡಿಯೇಷನ್ನಿಂದ ಉಂಟಾಗಬಹುದಾದ ಕ್ಯಾನ್ಸರ್ ಅನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅವುಗಳ ದೇಹದಲ್ಲಿ ಈಗಾಗಲೇ ಕ್ಯಾನ್ಸರ್ ಪ್ರತಿರೋಧಕ ಕಣಗಳ ಉತ್ಪಾದನೆ ಹೆಚ್ಚಾಗ್ತಾ ಇದೆ ಅನ್ನೋದು ಸಂಶೋಧನೆಯಿಂದ ಗೊತ್ತಾಗ್ತಾ ಇರೋ ಅಂಶ. ಇನ್ನು ಈ ರೀತಿಯ ಜೀವಿಗಳ ಜೀನ್ಸ್ ಅಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿನ ವಿಕಿರಣಯುಕ್ತ ಗಾಳಿ ಮತ್ತು ನೀರನ್ನ ಸೇವಿಸುತ್ತಲೇ ಬರ್ತಾ ಇರೋದ್ರಿಂದ ಇವುಗಳಲ್ಲಿ ಸಾಕಷ್ಟು ಬದಲಾವಣೆ ಉಂಟಾಗಿದೆ ಮತ್ತು ಇದರ ಜೊತೆಗೆ ಬದುಕುವ ಶಕ್ತಿಯನ್ನ ಆ ಜೀವಿಗಳು ಪಡ್ಕೊಂಡಿವೆ ಅನ್ನೋದು ವಿಜ್ಞಾನಿಗಳು ಹೇಳ್ತಾ ಇರೋ ಮಾತು. ಹೀಗಾಗಿನೇ ಚರ್ನೋಬೈಲ್ ಅನ್ನೋದು ಇನ್ನು ಮುಂದೆ ಇನ್ನಷ್ಟು ಸಂಶೋಧನೆಗಳಿಗೆ ಒಳಪಟ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಗೆಳೆಯರೆ, ಪ್ರಕೃತಿ ಅನ್ನೋದೇ ಹಾಗೆ. ಅದು ಯಾವುದನ್ನು ಕೂಡ ಜೀರ್ಣಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತೆ ಮತ್ತು ಎಷ್ಟೇ ದೊಡ್ಡ ಅನಾಹುತಗಳಾದರೂ ಅದರ ನಡುವೆನೇ ಮತ್ತೆ ಚೇತರಿಸಿಕೊಳ್ಳುವ ಶಕ್ತಿ ಪ್ರಕೃತಿಗೆ ಮಾತ್ರ ಸಾಧ್ಯ ಆಗುತ್ತೆ.
ಚರ್ನೋಬಿಲ್ನಲ್ಲಿ ಅನಾಹುತ ನಡೆದಾಗ ಅಲ್ಲಿನ ಜನ ಏನು ಅಲ್ಲಿಂದ ಹೊರಟು ಹೋದ್ರು. ಆದರೆ ಅಲ್ಲುಳಿದ ಜೀವಿಗಳು ವಿಕಿರಣವನ್ನ ಸಹಿಸಿಕೊಂಡು ಅಲ್ಲೇ ಬದುಕಬೇಕಾಯ್ತು. ಪ್ರಕೃತಿಯ ವೈಶಿಷ್ಟ್ಯ ಅಂದ್ರೆ ಆ ವಿಕಿರಣದ ಜೊತೆಗೆ ಬದುಕ್ತಾ ಅದನ್ನ ಸಹಿಸಿಕೊಳ್ಳುವ, ಅದರ ದುಷ್ಪರಿಣಾಮಗಳನ್ನ ಗೆಲ್ಲುವ ಶಕ್ತಿಯನ್ನು ಕೂಡ ಆ ಪ್ರಾಣಿಗಳು ಕಾಲಕ್ರಮೇಣ ಪಡ್ಕೊಂಡು ಬಂದವು. ಈಗ ಅಲ್ಲಿನ ಪ್ರಾಣಿಗಳು ಎಂಥದ್ದೇ ವಿಕಿರಣಕ್ಕೂ ಒಡ್ಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ ಅನ್ನೋದು ವಿಜ್ಞಾನಿಗಳ ಸಂಶೋಧನೆಯಿಂದ ಗೊತ್ತಾಗ್ತಾ ಇರೋ ಅಂಶ. ಇದು ಗೆಳೆಯರೆ 20ನೇ ಶತಮಾನದ ಕೊನೆಯಲ್ಲಿ ಈ ಜಗತ್ತಲ್ಲಿ ಸಂಭವಿಸಿದ ಅತಿಘೋರ ದುರಂತದ ಜಾಗದಲ್ಲಿ ಈಗ ಸದ್ದು ಮಾಡ್ತಾ ಇರೋ ಎರೆಹುಳುಗಳ ಬಗ್ಗೆ ಹಾಗೂ ಅಲ್ಲಿನ ಪ್ರಾಣಿಗಳಲ್ಲಿ ಉಂಟಾಗ್ತಾ ಇರೋ ಬದಲಾವಣೆಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.